ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನಲ್. ಯೂಶ್ವಲಿ ಹೋಟೆಲ್ಸ್ಗೆಲ್ಲ ಹೋದಾಗ ಮಸಾಲ ಪಾಪಡನ್ನ ಆರ್ಡರ್ ಮಾಡ್ತೀವಿ. ಅದರಲ್ಲಿ ಒಂದು ಸ್ಟಾರ್ಟರ್ ಆಗಿರುವಂಥದ್ದು ಮಸಾಲ ಪಾಪಡು. ಸೊ ಮಸಾಲ ಪಾಪಡ್ ಯಾರ್ಯಾರಿಗೆ ಇಷ್ಟ ಇದೆ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮಾಡಿ. ಸೊ ನಾನಿವತ್ತು ಮಸಾಲ ಪಾಪಡು ಮನೆಯಲ್ಲೇ ರೆಡಿ ಮಾಡಿರೋದು. ಸೊ ಬನ್ನಿ ನೋಡೋಣ ಯಾವ ಥರ ಅಂತ ಹೇಳಿಬಿಟ್ಟು. ನಾನಿಲ್ಲಿ ಪಂಜಾಬಿ ಮಸಾಲ ಪಾಪಡ್ ಅಂತ ತೊಗೊಂಡಿರೋದು. ಅದನ್ನ ನಾವು ಎಣ್ಣೆ ಒಳಗಡೆ ಕರಿದೇನೆ ಯೂಶ್ವಲಿ ಫ್ಲೇಮ್ಗೆ ನಾವು ಸುಟ್ಕೊಳ್ಬೇಕು ಮಸಾಲ ಪಾಪಡು. ಇಲ್ಲಾಂದರೆ ಹಂಚ ಮೇಲೆ ಎಣ್ಣೆ ಹಾಕ್ದೇ ಪ್ರೆಸ್ ಮಾಡಿದ್ರೆ ಈ ಥರ ಪಾಪಡ್ ರೆಡಿ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು 4 ಮಸಾಲ ಪಾಪಡನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ, ತುಂಬಾ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಬೇಕು ಈರುಳ್ಳಿನ. ಸೊ ಅದನ್ನು ಮೇಲ್ಗಡೆ ಸ್ಪ್ರೆಡ್ ಮಾಡಬೇಕು ಪಾಪಡ್ ಮೇಲೆ. ಸೊ ನೋಡಿದಿರಲ್ವ, ಇವಾಗ ಈರುಳ್ಳಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಆಯಿತು. ಈರುಳ್ಳಿ ಹಾಕಿದ ನಂತರ ಇದಕ್ಕೆ ನಾವು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಟೊಮ್ಯಾಟೊನ ಸಹ ಆ್ಯಡ್ ಮಾಡ್ಕೊಳ್ಬೇಕು. ಸೊ ನೋಡಿದ್ರಲ್ವ, ಯೂಶ್ವಲಿ ಹೋಟೆಲ್ ಸ್ಟೈಲಲ್ಲಿ ಹೋಟೆಲಲ್ಲಿ ದೊಡ್ಡದಾಗಿರೋಂಥ ಪಾಪಡ್ ಸಿಗುತ್ತೆ. ನಾನು ತೊಗೊಂಡು ಬಂದಿರೋ ಪಾಪಡ್ ಅಷ್ಟೇ ಮೀಡಿಯಮ್ ಸೈಜಲ್ಲಿತ್ತು. ಸೊ ಅದ್ರ ಮೇಲೆ ಇವಾಗ ಟೊಮ್ಯಾಟೊನೂ ಸಹ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಆಯಿತು. ಸೊ ಇದಕ್ಕೆ ಈರುಳ್ಳಿ ಟೊಮ್ಯಾಟೊ ಜಾಸ್ತಿ ಇದ್ರೇ ಮಸಾಲ ಪಾಪಡ್ ತುಂಬಾ ರುಚಿಯಾಗಿರುತ್ತೆ. ಸೊ ನೋಡಿದ್ರಲ್ವ, ಇವಾಗ ಟೊಮ್ಯಾಟೊನೂ ಸಹ ಸ್ಪ್ರೆಡ್ ಮಾಡಿ ಆಯಿತು. ಇದರ ಮೇಲೆ ನಾವು ಉಪ್ಪನ್ನ ಸ್ಪ್ರಿಂಕಲ್ ಮಾಡ್ಕೊಳ್ಬೇಕು. ನಿಮಗೆ ಬೇಕಿದ್ದರೆ ಟೊಮ್ಯಾಟೊ ಈರುಳ್ಳಿನ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಉಪ್ಪು ಖಾರ ಜೊತೆ ಹಾಕ್ಕೋಬೋದು. ಬಟ್ ಈ ಥರ ಖಾರ ಉಪ್ಪನ್ನ ಮೇಲ್ಗಡೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾನು ಉಪ್ಪನ್ನೂ ಹಾಕಿ ಆಯಿತು. ಆಮೇಲೆ ಅದರ ಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಅಥವಾ ಪುಡಿ ಖಾರ ಅಂತ ಹೇಳ್ತಾರಲ್ವ, ಅದನ್ನು ಸಹ ನೀಟಾಗಿ ಸ್ಪ್ರಿಂಕಲ್ ಮಾಡ್ಕೊಳ್ಬೇಕು. ನಿಮಗೆ ಬೇಕಿದ್ದರೆ ಚಾಟ್ ಮಸಾಲನೂ ಆ್ಯಡ್ ಮಾಡ್ಕೊಳ್ಬೋದು. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಮಸಾಲ ಪಾಪಡ್ ರೆಡಿ. ಆಮೇಲೆ ಎಕ್ಸ್ಟ್ರಾ ಫ್ಲೇವರ್ಗೆ ಅಂತ ಹೇಳಿಬಿಟ್ಟು ಮೇಲ್ಗಡೆ ನಿಂಬೆ ಹಣ್ಣಿನ ರಸನೂ ಸಹ ನಾವು ಆ್ಯಡ್ ಮಾಡ್ಕೊಳ್ಬೇಕು. ಸೊ ನೋಡಿದ್ರಲ್ವ, ಎಷ್ಟು ಯಮ್ಮಿಯಾಗಿ ಮಸಾಲ ಪಾಪಡ್ ಕಾಣ್ತಾ ಇದೆ. ಸೊ ನೀವು ಮನೆ ಒಳಗಡೆ ಮಸಾಲ ಪಾಪಡ್ ರೆಡಿ ಮಾಡ್ಕೊಂಡ್ಬಿಟ್ಟು ತಿನ್ನಿ, ಸಖತ್ ಟೇಸ್ಟಿಯಾಗಿರುತ್ತೆ ಮಾತ್ರ. ಸೇಮ್ ಹೋಟೆಲ್ ಸ್ಟೈಲಲ್ಲಿ ಇರೋ ಥರನೇ ಮನೇಲೂ ಸಹ ಮಸಾಲ ಪಾಪಡ್ ಟೇಸ್ಟ್ ಕೊಡುತ್ತೆ. ಹೋಪ್ ನೀವು ಮನೇಲಿ ಮಸಾಲ ಪಾಪಡ್ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.